ಲಿವರ್ ಕಿಡ್ನಿ ಪಾರ್ಟ್ಸ್ ಇದು ರಿಯಲ್ ಪಾರ್ಟ್ ಇದು ಕೂಡ ಗ್ರೋತ್ ಆಗಿರುವಂಥದ್ದು ಮಗು ಇದು ಆರೋಗ್ಯಕರವಾಗಿರುವ ಒಂದು ಮಗು ಇದು. ಅದು ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರಂದ್ರೆ ಏನು ಎತ್ತರಲ್ಲಿ ಹೆಂಗೆ ತೊಗೋಬೇಕಂತೇಳಿ ನಿಮಗೆ ಪೇಪರ್ದೆಲ್ಲ ಬಂದೈತಿ. ಆದರೆ ಇನ್ನೊಂದು ಇಲ್ಲಿ ಕಾಟನ್ದ ಬ್ಯಾಗ್ದ ಐತಲ್ಲ ಮಿಷಿನ್ ತಯಾರು ಮಾಡಿದ್ದೈತಿ. ಆ ಮಿಷಿನ್ ಐತಲ್ಲ ನಾನು ಫಸ್ಟ್ ಟೈಮ್ ಹೊಸದಾಗಿ ನೋಡತ್ತೀನಿ. ತಾವು ನೋಡ್ಬೋದು ಇದೈತಿ ಸ್ಯಾಂಪಲ್ ಬ್ಯಾಗ್. ನೋಡ್ಬೋದು ತಾವು ಕಾಟನ್ದ ಐತ್ಲ ಎಷ್ಟು ಚಲೋ ಐತೆ ನೋಡ್ರಿ ಬ್ಯಾಗ್ ಇದು. ಇಲ್ಲಿ ಹಿಂಗೆ ನಾವು ಕನಬರ್ಗಿ ಕೆರೆ ಮಾಡಿದ್ವಿ ರೀ. ಓಕೆ ಕನಬರ್ಗಿ ಕೆರೆ ಅದು ಕೆಪಿಟಿಷಲ್ ಇದನ್ನ ರೀ ಕರೆಂಟ್ ಅಲ್ಲಿಂದ ವಿದ್ಯುತ್ ಪೂರಾ ಈ ಏರಿಯಾಗೆ ಸಪ್ಲೈ ಆಕೈತೆ ಇಲ್ಲಿ. ಅದು ಮನುಷ್ಯನ ದೇಹವನ್ನು ಇಲ್ಲಿ ನಾವು ತೋರಿಸಿದ್ದೀವಿ. ಇದರಲ್ಲಿ ಆರೋಗ್ಯಕರವಾದ ಭಾಗ ಮತ್ತು ಅನಾರೋಗ್ಯಕರವಾದಂಥ ಭಾಗ ಅಂದರೆ ತಂಬಾಕು ಅಥವಾ ತಂಬಾಕದ ಉತ್ಪನ್ನಗಳನ್ನು ಸೇವನೆ ಮಾಡೋದ್ರಿಂದ ದೇಹದ ಯಾವ ಅಂಗಾಂಗಗಳ ಮೇಲೆ ಯಾವ ರೀತಿ ಪರಿಣಾಮ. ಬೆಳಗಾವಿ ಟು ಬೆಂಗಳೂರು ಬಸ್ ಐತೆ ನೋಡ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೆಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೆ ತಾವೆಲ್ಲ ಹೇಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದ್ದೀನಿ. ಮತ್ತು ಇವತ್ತು ನಾವು ಎಲ್ಲಿ ಬಂದೀವಿ ಅಂದ್ರೆ ನೋಡ್ಬೋದು ಸಿಪೇಟ್ ಗ್ರೌಂಡ್ದಾಗ ಅದೀವಿ. ನಮ್ಮ ಬೆಳಗಾವಿಯಲ್ಲಿ ಬೆಳಗಾವಿ ಉತ್ಸವ ಮತ್ತು ಐತ್ಲ ಕರ್ನಾಟಕ ವಸ್ತು ಪ್ರದರ್ಶನ ನಡೆಯತೈತಿ. ಅದು ಐತಲ್ಲ ನಾನು ನೋಡಬೇಕು ಮತ್ತು ನಿಮಗೆ ತೋರಿಸ್ಬೇಕಂತೇಳಿ ಇವತ್ತು ಬಂದಿದ್ದೈತಿ. ನಮ್ಮ ಬೆಳಗಾವಿಯ ವಸ್ತು ಪ್ರದರ್ಶನ, ಕರ್ನಾಟಕದ ವಸ್ತು ಪ್ರದರ್ಶನ ತಾವು ನೋಡತ್ತಿಲ್ಲ. ಇದು ಟಿಕೆಟ್ ಕೌಂಟ್ರ್ ಐತಿ. ಟಿಕೆಟ್ ಕೌಂಟ್ರ್ ಬಿಟ್ಟರೆ ಐತ್ಲ ನೋಡ್ಬೋದು ಯಾವ ರೀತಿ ಲೈಟಿಂಗ್ ಒಳಗೆ ಡೆಕೋರೇಷನ್ ಎಲ್ಲ ಹೊರಗಿನ ಮಾಡ್ಯಾರ ಅಂತೇಳಿ. ಗಾಯ್ಸ್ ತಾವೆಲ್ಲ ನೋಡ್ಬೋದು ಆಲ್ರೆಡಿ ಟಿಕೆಟ್ ತೊಗೊಂಡಿನಿ. ಒಬ್ಬರಿಗೆ ಐತ್ಲ 60 ರೂಪಾಯಿ ಐತಿ. ಮತ್ತು ಐತ್ಲ ಪಾರ್ಕಿಂಗ್ದ 10 ರೂಪಾಯಿ ಐತಿ. ಕರ್ನಾಟಕ ವಸ್ತು ಪ್ರದರ್ಶನ ಬೆಳಗಾವಿ ಉತ್ಸವ 2025 ಅಂತೇಳಿ ಕೊಟ್ಟಿದ್ದೈತಿ. ಮತ್ತು ಫುಲ್ ಎಂಟರ್ಟೈನ್ಮೆಂಟ್ ಅಂತೆಲ್ಲ ಐತಿ. ಹೋಗೋನು ಮತ್ತು ಒಳಗೆ ಹೋಗಿ ಏನೇನೈತಿ ಏನೇನಿಲ್ಲ ಎಲ್ಲ ನೋಡೋಣ ಅಂತ ಬರ್ರಿ. ನೋಡ್ರಿ ಗಾಯ್ಸ್ ಸಿಗೈತ್ಲ ಟಿಕೆಟ್ ಕೊಟ್ಟಿದ್ದು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದ ಟಿಕೆಟ್ ನಮಗೆ ಹರಿದು ಕೊಟ್ಟಾರ. ಮತ್ತು ಇರತ್ತೆ ಈ ರೀತಿ ಎಲ್ಲ ಎನಿಮಲ್ಸ್ ಅದಾವಲ್ಲ, ಇವು ಎನಿಮಲ್ಸ್ ಎಲ್ಲ ನೋಡ್ಕೊತ ಒಳಗೆ ಹೋಗ್ಬೇಕು ನೋಡ್ರಿ. ಇದು ರೀತಿ ಇಲ್ಲ ಎಲ್ಲ ಎನಿಮಲ್ಸ್ದ ಲೈಟಿಂಗ್ ಒಳಗೆ ನೋಡುವಂಥದ್ದು ಮತ್ತು ಫೋಟೋ ಹೊಡ್ಕೊಳಕ್ಕೆ ಯಾವ ರೀತಿ ಮಾಡ್ಯಾರ ನೋಡ್ಬೋದು. ಈ ರೀತಿ ಐತೆ ನೋಡ್ರಿ. ನೋಡ್ಬೋದು ಎಲ್ಲ ರೀತಿ ಪ್ರಾಣಿಗಳದಾವ ನೋಡ್ಬೋದು. ಮತ್ತು ನೀವು ಎಲ್ಲಿಂದ ಬಂದ್ರಿ ಅಣ್ಣ? ಗೋಕಾಕಿಂದ ಬಂದ್ರಿ. ಮತ್ತು ಇದು ವಸ್ತು ಪ್ರದರ್ಶನ ಐತೆ ಅಂತ ನಿಮ್ಗೆ ಯಾರು ಹೇಳಿರಣ್ಣ? ಮತ್ತು ಹೆಂಗೆ ಬಂದಿರಿ ನೀವು? ನೋಡಿದ್ದು ಆಮೇಲೆ ನಮ್ಮ ಹಾಸ್ಪಿಟಲ್ ಎಲ್ಲ ಹೇಳಿದ್ರು ಹೆಂಗೆ ಐತಿ ವಸ್ತು ಪ್ರದರ್ಶನ ಅಂತ. ಸತೀಶ್ ಸರ್ಕಾರ ಬಂದು ಇಲ್ಲಿ ಒಬ್ಬ ಇದು ಮಾಡಿರಲ್ಲ. ಹೌದು, ಅದು ಸ್ವಲ್ಪ ನೋಡ್ಕೊಂಡು ಹೋಗತ್ತೆ ಬಂದು ನಾವು ಇಲ್ಲಿ. ಓಕೆ ಐಸಾ ಕುछ ಐಟಮ್ है ढक ढक मारने वाला. ಈ ರೀತಿ ತಿನ್ನಕ್ಕೆ ಐಟಮ್ ಬೇಕಾದ್ರೂ ತಿನ್ನಕು ಎಲ್ಲ ರೀತಿ ಎಲ್ಲ ಅದ ನೋಡ್ರಿ. ಈ ರೀತಿ ಪಾಪಡಿ, ಶೇಂಗಾ, ಬಿಂಗಾ ಇವೇನೇನು ಬೇಕಲ್ಲ ನೋಡ್ರಿ. ಹೋಮ್ ಮೇಡ್ ಐಟಮ. ಹೋಮ್ ಮೇಡ್ ಐಕ್ಯಾ ಸರಿ ಪೂರಾ? ಹಾಂ ಪೂರಾ ಹೋಮ್ ಮೇಡ್ ಐತೆ. ಮಸಾಲ ಗೋಬಿ ಮಸಾಲ ಡೈಗರಿ ಬನ್ನಿ ನೋಡಿ, ಟೇಸ್ಟ್ ನೋಡಿ. 50 ರೂಪೀಸ್ ಐಕ್ಯಾ? ಗೈಸ್ ನೋಡ್ರಿ ಗೇಮ್ ಇಲ್ಲಿ ಬಂದಾಗ ನೀವೆಲ್ಲ ಗೇಮ್ ಮಾಡ್ಬೋದು. ಏನಂದ್ರೆ ಇಲ್ಲ ಅಲ್ಲಿ ಗ್ಲಾಸ್ ಎಲ್ಲ ಇಟ್ಟಿದ್ದದಲ್ಲ, ಆ ಗ್ಲಾಸ್ ಏನಾದರೂ ಎಲ್ಲ ಬಿದ್ದು ಅಂದರೆ 200 ರೂಪಾಯಿ ಕೊಡ್ತಾರೆ. ಹಂಗೇನಾರು ಅದಕ್ಕೆ ಬರೀ ಟಚ್ ಆತಂದ್ರೆ ಇದು ಗಿಫ್ಟ್ ಕೊಡ್ತಾರೆ ನೋಡ್ರಿ. ಈ ಥರ ಬುಲೆಟ್ ಆಗಿ ಏನು ಮಾಡ್ಬೇಕು ರೀ? ಏನು ಮಾಡಿ ಈ ಥರ ಹೊಡಿಬೇಕು. ಓಕೆನಾ? ಓಕೆ. ಚಾನಲ್ ಹೆಸರು ಏನಣ್ಣ? KCN ಕನ್ನಡ. ನೋಡ್ರಿ ಗ್ರೀನ್ ಹೊಡಿತಿ ನೋಡ್ರಿ. ವಾವ್ ಓಕೆ ಮಸ್ತ್. ಲವ್ ಮರಿ ಹೊಡಿತಾರೆ. 100 ರೂಪೀಸ್ 8 ಬುಲೆಟ್ ಬರ್ತಾ ಇದೆ. 8 ಬುಲೆಟಲ್ಲಿ 6 ಬಲೂನ್ ಬ್ಲಾಸ್ಟ್ ಮಾಡಿದ್ರೆ 200 ಕ್ಯಾಶ್ ಒಂದು ಡಾಲ್ ಕೊಡ್ತೀನಿ. ಓಕೆನಾ ಗೈಸ್? ಅಣ್ಣವರು ಭಾಳ ಚಲೋ ಅದಾರ. ಎಲ್ಲ ಚಲೋ ರೀತಿ ನಮ್ಗೆ ಹೇಳ್ಕೊಟ್ರು ಮತ್ತು ತುಂಬ ನಕ್ಕೊಂತ ಮಾತಾಡ್ರು. ಮತ್ತು ಇದೇನೈತಲ್ಲ ಎಲ್ಲ ಫುಡ್ ಸ್ಟಾಲ್ ಅದಾವೆ ನೋಡ್ರಿ ಇಲ್ಲಿ. ಮತ್ತು ಇದೇನ ಬೈ? ಹಾಂ ಓಕೆ, ಚಿಲ್ಲಿ ಗೋಬಿನೂ ಐತೆ ನೋಡ್ರಿ ಇಲ್ಲಿ. ಗಾಯ್ಸ್ ತಾವೆಲ್ಲ ಸಣ್ಣ ಮಕ್ಕಳಿಗೆ ಆಟ ಸಾಮಾನೆಲ್ಲ ಅದಾವ. ಮತ್ತು ಇಲ್ಲಿ ದೊಡ್ಡ ಮಕ್ಕಳಿಗೂ ಆಟದ ಸಾಮಾನು ಅದಾವ. ಇದೆಲ್ಲ ಮ್ಯಾಲೆ ತಿರುಗಾಡೋವಂಥದ್ದು ಐತಿ. ಫ್ರೆಂಡ್ಸ್ ಸಿಗೈತಲ್ಲ ನಾವು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ. ಹೇಳ್ರಿ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ನಮಗೆ. ಇದು ಕೇಂದ್ರ ಸರ್ಕಾರದ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಹೇಳ್ಬಿಟ್ಟು PM ಪ್ರಧಾನಮಂತ್ರಿ ಮುಫ್ತ್ ಬಿಜ್ಲಿ ಘರ್ ಅಂತ ಇದು ಒಂದು ಪ್ರಾಜೆಕ್ಟ್ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡ್ತಾಯಿವೆ. ಇದು ಇದನ್ನು ನೋಡ್ತಾ ಇರೋದು ನೀವು ಕುಸುಮ್ಸಿ ಅಂತ ಹೇಳ್ಬಿಟ್ಟು. ಕುಸುಮ್ಸಿ ಅಂದರೆ ಹೆಚ್ಚಿನ ವಿದ್ಯುತ್ತನ್ನು ಮೆಗಾವ್ಯಾಟ್ ಗಟ್ಟಲೆ ವಿದ್ಯುತ್ತನ್ನು ನಾವು ಉಪಯೋಗ ಮಾಡಿ ನಾವು ಗ್ರಿಡ್ಡಿಗೆ ಕೊಟ್ಟಾಗ ಗ್ರಿಡ್ ಮುಖಾಂತರ ಗ್ರಾಹಕರಿಗೆ ಯಾವ ಥರ ತಲುಪುತ್ತೆ ಅನ್ನೋದನ್ನು ಮಾಡೆಲ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಕುಸುಂಬಿ ಅಂತ ಹೇಳ್ಬಿಟ್ಟು. ಕುಸುಂಬಿ ಅಂದರೆ ಏನು? ನಮ್ಮ ರೈತರ ಹೊಲಗಳಲ್ಲಿ ಎಲ್ಲಿ ವಿದ್ಯುತ್ ಪೂರೈಕೆ ಆಗೋದಿಲ್ವೋ ಅಲ್ಲಿ ನಾವು ಈ ಥರ ಒಂದು ಸೆಟಪ್ ಮಾಡಿಬಿಟ್ಟು ರೈತರಿಗೆ ನಿರಂತರವಾಗಿ ಎಲ್ಲಿವರೆಗೆ ಬೆಳಗ್ಗೆಲ್ಲ ಸ್ಟೋರ್ ಮಾಡ್ತದೆ. ಬೆಳಗ್ಗೆ ಎಲ್ಲ ಈಗ ಹಾಗಿದ್ರೆ ರಾತ್ರಿ ಹೊತ್ತು ರೈತರಿಗೆ ಕರೆಂಟು ಹೊಲಗಳಿಗೆ ಹೋಗಿ ಆನ್ ಮಾಡಿ ಆಫ್ ಮಾಡೋದ್ರೆ ಕಷ್ಟ ಆಗ್ತದೆ ಪಾಪ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ, ಸರ್ಕಾರ ರೈತರಿಗೋಸ್ಕರ
ಒಂದು ಕುಸುಂಬಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಹಾಂ ಸರ್. ಇದು ಎಲ್ಲಿವರೆಗೂ ಬೆಳಕಿರ್ತೋ ಅಲ್ಲಿವರೆಗೂ ಆರಾಮಾಗಿ ಕರೆಂಟ್ ಯೂಸ್ ಮಾಡ್ಬೋದು. ಇದು ಅತ್ಯುತ್ತಮವಾದಂತಹ ಒಂದು ಪ್ರೋಗ್ರಾಮ್ ಇದು ಸದ್ಯಕ್ಕೆ ಮಾಡಿರೋದು. ಇದೆಲ್ಲ ಹಳ್ಳಿಗಳಲ್ಲಿ ನಾವು ಮನೆಗಳ ಮೇಲೆ ಬಿಟ್ಟು ಸೋಲಾರ್ ಇಟ್ಕೊಂಡ್ಬಿಟ್ಟು ಮಾಡ್ಬೋದು. ಅದು ಚೆನ್ನಾಗಿದೆ. ಸಬ್ಸಿಡಿ ಸಿಗುತ್ತೆ ನಮ್ಮ ಗೌರ್ಮೆಂಟಿಂದ. ಓಕೆ ಸರ್. 1 ಕಿಲೋವ್ಯಾಟ್ಗೆ 30,000, 2 ಕಿಲೋವ್ಯಾಟ್ಗೆ 60,000, 3 ಕಿಲೋವ್ಯಾಟ್ಗೆ 78,000 ಸರ್ಕಾರದಿಂದ ಸಬ್ಸಿಡಿ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಗೆ ಸರ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರೆ ಅವೆಲ್ಲ ನೋಡ್ಕೊಂಡ್ರಿ. ಮತ್ತು ಇಲ್ಲೇ ನೋಡ್ಬೋದು ಗೃಹ ಜ್ಯೋತಿ ಐತಲ್ಲ, ಗೃಹ ಜ್ಯೋತಿ ಅಂದ್ರೆ ನಾವು ಫ್ರೀಯಾಗಿ 200 ಯೂನಿಟ್ ಮಟ್ಟ ಇಲ್ಲ ಫ್ರೀಯಾಗಿ ತೊಗೋಬೋದಲ್ಲ, ಅದ್ರ ಬಗ್ಗೆ ಇದು ನೋಡಿ. ಸರ್ಕಾರ ಮಾಡಿದ ಯೋಜನೆಗಳು ಅವರ ಸಾಧನೆಗಳು ತೋರಿಸುವಂಥ ಪ್ರಯತ್ನ ಇಲ್ಲಿ ನಡೆದೈತಿ. ಅದ್ರ ಬಗ್ಗೆನೇ ಐತೆ ನೋಡ್ರಿ. ಜನವರಿ 11 ತಾರೀಕು ಮಟ್ಟ ಐತೆ ಅಂಥೇಳಿ ಇನ್ನು ಈಗ ಸದ್ಯದ್ರಾಗ ಒಂದೊಂದು ರೆಡಿ ಮಾಡತ್ತಾರ ಅನ್ಸತೈತಿ. ಮತ್ತು ಅದು ಮಾತ್ರ ಸ್ಕೇರಿ ಹೌಸ್ ಏನು ತೋರಿಸಿದ್ನಿಲ್ಲ, ಅದು ಮಾತ್ರ ಚಾಲೂ ಐತಿ. ನೀವು ಬಂದಾಗ ಅದು ನೋಡ್ಬೋದು. ಅದರ ಟಿಕೆಟ್ ಮಾತ್ರ 50 ರೂಪಾಯಿ ಐತೆ ನೋಡ್ರಿ. ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಅಂಥೇಳಿ ಒಂದು ಯೋಜನೆ ತೆಗೆದಿದ್ಲ. ಆ ಯೋಜನೆ ಬಗ್ಗೆನೇ ತೋರಿಸುವಂಥ ಒಂದು ಪ್ರಯತ್ನ ನೋಡಿ. ಬರೀ ಇನ್ನೂ ಒಳಗಿದ್ಲ ಏನೇನೈತಿ ಏನಿಲ್ಲ ನಿಮ್ಗೆ ತೋರಿಸ್ತೀನಿ ಅಂತ. ರಾಜಧಾನಿ ಎಕ್ಸ್ಪ್ರೆಸ್ ಬೆಳಗಾವಿ ಟು ಬೆಂಗಳೂರು ಬಸ್ ಐತೆ ನೋಡ್ರಿ. ಇದೆಲ್ಲ ಮಹಿಳೆಯರಿಗೆ ಒಂದು ಅದ್ಭುತವಾದ, ಮಹಿಳೆಯರಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರೋ ಒಂದು ಯೋಜನೆ ಅಂದ್ರೆ ಅದು ಬಸ್ ಫ್ರೀ ಯೋಜನೆ ನೋಡ್ರಿ. ನೋಡ್ಬೋದು ಸತತವಾಗಿ 5 ವರ್ಷಗಳ ಅವಧಿ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರಿಗೆ ಬೆಳ್ಳಿ ಪದಕ ಮತ್ತು 2,000 ರೂಪಾಯಿ ಕೊಟ್ಟಿದ್ದ ಬಹುಮಾನದ ಮತ್ತು ಸರ್ಟಿಫಿಕೇಟ ಅವೆಲ್ಲ ಹಾಕಿದ್ದೈತೆ ನೋಡ್ರಿ. ಈ ರೀತಿ ಸರ್ಟಿಫಿಕೇಟ ಮತ್ತು ಈ ಬಸ್ಸ ಈ ರೀತಿ ಇದ್ರೊಳಗೆ ಎಲ್ಲ ಹಾಕಿದ್ದೈತೆ ನೋಡ್ಬೋದು ತಾವು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬಗ್ಗೆನೂ ಇಲ್ಲಿ ಮಾಹಿತಿ ಕೊಟ್ಟಿದ್ದೈತಿ. ಮತ್ತು ಯುನೈಟೆಡ್ ಕಿಂಗ್ಡಮ್ ಸರ್ಟಿಫಿಕೇಟ. ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆ. ಬರ್ರಿ ಇದು ಇಲ್ಲ ಹೆಂಗೆ ಐತಿ ಅಂತೇಳಿ ಪಟ್ ಅಂತೇಳಿ ನೋಡ್ಕೊಂಡು ಹೋಗೋಣಂತ. ಐತ್ರಿ ಇದು ಸಿಟೆಕ್ಸ್ ಐತೆ. ಅಲ್ಲಿಂದ ಇದಕ್ಕೆ ನಾವು ಈ ರೇಷ್ಮೆ ಹಿಪ್ಪುನೇಳೆ ಎಲೆ ಹಾಕ್ತೀವಿ. ಎಲೆ ಕಟ್ ಮಾಡಿ ಹಾಕಿ ಅಲ್ಲಿಂದ ಮರಿ ಹಾಕ್ತಾವೆ. ಹಾಂ ರೀ, ಇವು ಮರಿಯಾಗಿ ಹುಳ ದೊಡ್ಡ ಹುಳ ತಪ್ಪಲ ತಿಂದ ಈಗ ಹತ್ರ ಬರ್ತಾವೆ. ಇಲ್ಲಿಂದ ಇಲ್ಲಿವರೆಗೆ 27 ಡೇಸ್ ಟೋಟಲ್ ಲೈಫ್ ಸೈಕಲ್. 27 ಡೇಸ್ ಫ್ರಮ್ ಎಗ್ಸ್ ಟು ಇಲ್ಲಿ 27 ಡೇಸ್ ಆಗ್ತದೆ. ಅದಾದಮೇಲೆ ತಕೊಂಡು ಕಟ್ತಾ ಇದೆ. ಒಂದು ರೆಡಿ ಆಗಿದೆ, ಇನ್ನೊಂದು ಕಟ್ತಾ ಇದೆ. ಸ್ಟಾರ್ಟ್ ಮಾಡಿದೆ ನೋಡಿ, ನೆಟ್ಟಿಂಗ್ ಸ್ಟಾರ್ಟ್ ಮಾಡಿದೆ. ಇದು ಇಲ್ಲಿಂದ ಕಕೂನ್ಸ್ 10 ಡೇಸ್ ರೆಡಿ ಆದಮೇಲೆ ಮೇಲ್ ಫೀಮೇಲ್ ಅದರಿಂದ ಹೊರಗೆ ಬರ್ತಾವೆ ಗೂಡಿನಿಂದ ಹೊರಗೆ ಬಂದಮೇಲೆ 2 ಮೇಲ್ ಫೀಮೇಲ್ ಕೂಡಿ ಮತ್ತು ನೆಕ್ಸ್ಟ್ ಜನ್ರೇಷನ್ ತತ್ತಿ ಆಗ್ತದೆ ಫೀಮೇಲ್ ಕ್ರಾಸ್ ಮಾಡಿ. ಇದು ಬೇಡಪ್ಪ ಅಂದ್ರೆ ನಮಗೆ ನಾವೇನು ಮಾಡ್ತೀವಿ, ಟೆಂಪ್ರೇಚರ್ ಕೊಟ್ಟು ಹಾಟ್ ವಾಟರ್ನ ಹಾಕಿ ಇಲ್ಲಿ ಅದನ್ನು ಕುದಿಲಿಕ್ಕೆ ದಾರ ಹಾಕಿ ಮಷೀನಿಗೆ ಕೊಟ್ಟಿವಿ ಅಂದ್ರೆ ಹಿಂಗೆ ತಿರುಗಿದಾಗ ಮಷೀನ್ ತಿರುಗಿದಾಗ ದಟ್ ಈಸ್ ಸಿಲ್ಕ್. ಇದು ಪ್ರೊಸೆಸ್ ಟೋಟಲ್ ಲೈಫ್ ಸೈಕಲ್ ಪ್ರೊಸೆಸ್ 45 ಡೇಸ್. ನಿಮ್ದು ಹೆಸರು ಸರ್? ವೆಂಕಟೇಶ್ ಅಂತ. ಥ್ಯಾಂಕ್ ಯು. ಕ್ಯಾಬಿನ್ಸ್ ಟೆಂಪ್ರೇಚರ್ ಅಂದ್ರೆ ಏನು ಸರ್ ಇದು ಕೆಲಸ ಏನು ಹೇಗೆ ನಡೀತೈತಿ ಏನೇನಿಲ್ಲ? ಇದು ಡ್ರೈ ಲ್ಯಾಂಡ್ ಇರ್ತದ್ರಿ ಪೂರ. ಯಾವ್ದು ರೀ? ಇದು ವನ ಪ್ರದೇಶ ಸರ್. ಅದು ಇದು ಪೂರ ಡ್ರೈ ಲ್ಯಾಂಡ್ ಇರ್ತದ್ರಲ್ಲ, ಅಂದ್ರೆ ಅಲ್ಲೇ ಸ್ವಲ್ಪ ಗಿಡ ಇರ್ತದೆ ಜಸ್ಟ್. ಇಲ್ಲಿ ಏನಾಗ್ತದೆ ರೀ, ಇದನ್ನ ನಾವು ನರೇಗಾ ಒಳಗೆ ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅದರಿಂದ ಏನಾಗ್ತದೆ ರೀ, ಲೇಬರಿಗೆ ಕೆಲಸ ಕೊಡೋಣ. ಅಲ್ಲಿ ಟ್ರೆಂಚಸ್ಸು ಬಾರ್ಡ್ರು ಅಂದ್ರೆ ಚೆಕ್ ಡ್ಯಾಮ್ ಮಾಡ್ತಾರೆ. ನೀರು ಏನಾಗ್ತದ್ರಲ್ಲ ಅಲ್ಲಿ ಸಣ್ಣ ಇರ್ತಾವ್ರಿ ಯಾವ ರೀತಿ ಚೆಕ್ ಡ್ಯಾಮ್ ಸಣ್ಣ ಅದಿತ್ತಂದ್ರೆ ಏನಾಗ್ತದ್ರಿ, ನೀರು ಹಿಡ್ಕೋತದ್ರಿ. ಸ್ಟೋರೇಜ್ ಅಂದ್ರೆ ಅಂತರ್ಜಲ ಹೆಚ್ಚಾಗ್ತದ್ರಿ. ಅಲ್ಲಿಂದ ನೀರು ಮತ್ತೆ ಸ್ವಲ್ಪ ದಾಟಿ ಏನು ಬರ್ತದ್ರಲ್ಲ, ಇಲ್ಲಿ ಬರೋಣ ಏನು ಮಾಡ್ತಾರೆ, ಗ್ಯಾಬಿಯನ್ ಸ್ಟ್ರಕ್ಚರ್ ಅಂದ್ರೆ ಕಲ್ಲಿಂದ ಏನು ಕಟ್ಟಿರ್ತಾರಲ್ರಿ, ಆ ಬಳಿಕ ಏನು ಮಾಡ್ತಾರೆ, ಅದಕ್ಕೊಂದು ತಂತಿ ಮೆಶ್ ಹಾಕ್ತಾರೆ. ಅದೇ ಗ್ಯಾಬಿಯನ್ ಸ್ಟ್ರಕ್ಚರ್ ಆಗಿಬಿಡ್ತದೆ. ಅಂದ್ರೆ ಇಲ್ಲಿ ಏನಾಗ್ತದ್ರಿ, ಬಂದು ನೀರು ನಿಂದಿರ್ತದ್ರಲ್ಲ, ನೀರು ಎಷ್ಟೊತ್ತು ಇದಾಗ್ತದ್ರಲ್ಲ ಸ್ಟೋರೇಜ್, ಅಷ್ಟೆಲ್ಲ ಅಂತರ್ಜಲ ಹೆಚ್ಚಾಗ್ತಂದು ಹೋಗ್ತದ್ರಿ. ಇದು 2ನೇ ಪಾರ್ಟ್ ರೀ. ಇದು 3ನೇ ಫೈನಲ್ ಆಗಿ ಏನಾಗಿ ಬಿಡ್ತೈತ್ರಿ ನಿಮ್ದು ಆಫ್ಟರ್ ಒಂದು 3 ಟೈಪ್ನ ನಿರ್ಮಾಣ ಆಗಿದೆ. ಒಂದು ಅಲ್ಲಿ ಏನಾಗೈತಿ, ಅರಣ್ಯ ಬೆಳಿತೈತಿ ಸರ್. ಅರಣ್ಯ ಬೆಳೀತ ಅಂದ್ರೆ ಆಟೋಮೆಟಿಕ್ ಆಗಿ ಏನೈತಿ, ಮೋಡ ನಿಯಂತ್ರಣ ಮಾಡಿಕಾಸಲ್ಲೇ ಮಳೆ ಸುರಿಸ್ತದೆ. ಅವಾಗ ಏನಾಗೈತಿ, ಒಂದು ಕಾಡು ಪ್ರದೇಶ ನಿರ್ಮಾಣ ಆಗಿ ಸಮೃದ್ಧಿ ಪ್ರದೇಶ ಆಕತ್ತೆ. ಅಲ್ಲಿಂದ ಇದು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ವರ್ಕ್ ಸರ್. GWM ಅಂತಂದ್ರೆ ಇಲ್ಲಿ ನಗರ ಪ್ರದೇಶದಾಗ ಏನ್ ನೀರು ಇರ್ತದಲ್ಲ, ವೇಸ್ಟೇಜ್ ನೀರ ಅವನ್ನ ನಿಯಂತ್ರಣ ಮಾಡೋದು, ಆ ಊರುಗಳಿಗೆ ಸಪ್ಲೈ ಮಾಡೋದಾಗಿರಲಿ, ಮತ್ತು ಇಲ್ಲಿ ಸಿಸಿ ರೋಡ್ಗಳಾಗಲಿ, ಸಿಟಿ ಗಟಾರ್ಗಳಾಗಲಿ, ಈ ಏನು ವಿಲೇಜ್ ಒಳಗೆ ಏನು ಸಂಪನ್ಮೂಲ ಐತಲ್ಲ ಅದನ್ನ ಬಳಸ್ಕೊಂಡು ಅದ ವಿಲೇಜ್ಗನ್ನ ಟ್ರಾನ್ಸ್ಫರ್ ಕೊಡೋದು. ಎಷ್ಟನತ್ತೀನಿ ಯಾವ ಸಾಲಿ ಸ್ಕೂಲ್ ಯಾವ್ದ? ಎಲ್ಲಿ ಬಂತಿದ ಇದು ಬರಲ್ಲ, ನಾವು ಹೋಗ್ಬೇಕನ್ನ ಕೂಡ. ಸ್ನೇಹಿತರೆ, ನಾವು ಐತಲ್ಲ ಇಷ್ಟೋ ಮಟ್ಟ ಎಲ್ಲ ನೋಡ್ಕೊಂಬಂದು ಇಲ್ಲೂ ಐತಲ್ಲ
ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ ಮತ್ತು ಮಾಹಿತಿ ತಿಳ್ಕೊಂಡು ಬರ್ರಿ ಸರ್ ಮಾಹಿತಿ ಕೊಟ್ಟರೆ ಒಂದು ಸ್ವಲ್ಪ ಏನಿರ್ತದ ಸರ್ ಇದು DLSA ಅಂತ ಸರ್, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ಹಾಂ ಸರ್. ಈಗ ಯೂಶುವಲಿ ವಿಕ್ಟಿಮ್ಗಳಿಗೆ ಪ್ರಾಸಿಕ್ಯೂಷನ್ ವತಿಯಿಂದ ಫ್ರೀ ಅಡ್ವೊಕೇಟ್ ಇರ್ತಾರೆ. ಬಟ್ ಅಕ್ಯೂಸ್ಡ್ ಪರವಾಗಿ ಏನ್ರಿ ಅವ್ರು ಭಾಳ ಬಡವ್ರು ಇದ್ರಪ್ಪ ಅಂತಂದ್ರೆ ಅವ್ರದ್ದು ನ್ಯಾಷನಲ್ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 3 lakhs ಇತ್ತಪ್ಪ ಅಂದ್ರೆ, ಅಥವಾ SC/ST ಇದ್ರು ಅಥವಾ ಹೆಣ್ಮಕ್ಳು ಇದ್ರಂದ್ರೆ ಅವ್ರಿಗೆ ಫ್ರೀ ಲೀಗಲ್ ಏಡ್ ಕೊಡ್ತಾರೆ ಸರ್. ಲೀಗಲ್ ಏಡ್ ಸರ್ವಿಸ್ ಅಥಾರಿಟಿ ಅಂತ ಒಂದು ಫೋನ್ ನಂಬರ್ ಇದೆ ಸರ್. ಹಾಂ, ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ಕೋರ್ಟ್ನಾಗ. ಹಾಂ ಆ ಕಾಲ್ ಮಾಡ್ರೆ ಅದ್ರಾಗ ಆಟೋಮೆಟಿಕ್ ಅವರೆಲ್ಲ ನಮ್ಮ ಮಾಹಿತಿ 1510. ಓಹೋ, ಅಂದರೆ ಎತ್ತರದ್ರಿ ಇದು ಮೇನ್ ಎತ್ತರದಂದ್ರಿ ನೀವು? ಅಡ್ವೈಸ್ ಕೊಡ್ತಾರೆ ಮತ್ತು ನಿಮ್ಗೆ ಅಡ್ವೊಕೇಟ್ ಬೇಕಂದ್ರೆ ಅವರು ಅಪಾಯಿಂಟ್ಮೆಂಟ್. ಹಾಂ ಅದೆಲ್ಲ ಫ್ರೀದಾಗ ಆಗ್ತೈತೇನ್ರಿ? ಎಲ್ಲ ಫ್ರೀದಾಗ. ಫ್ರೆಂಡ್ಸ್ ತಾವೆಲ್ಲ ನೋಡ್ಬೋದು, ನಮ್ಮ ಅಪ್ಪು ಬಾಸ್ ಅದಾರ. ಮತ್ತು ಎಲ್ಲ ಇದು ಎತ್ತರದಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ. ಗಾಯ್ಸ್ ನೋಡ್ಬೋದು, ಇದು ಆರೋಗ್ಯ ಇಲಾಖೆದಾಗ ಬಂದಾಗ ಈ ರೀತಿ ಒಂಥರ ಎಲ್ಲ ಎಲುಬುಗಳದ್ದು ಪಾರ್ಟ್ಸ್ ಇಟ್ಟಾರ ನೋಡ್ರಿ. ಒಂದು ಡೆಡ್ ಬಾಡಿ ಒಳಗೆ ಏನೇನು ಇರ್ತೈತಿ, ಬಾಡಿ ಒಳಗೆ ಏನೇನಿಲ್ಲ ಎಲ್ಲ ಸ್ಕ್ರೂ ಹಾಕಿ ಎಲ್ಲ ಹಾಕಿಟ್ಟಿದ್ದೈತೆ ನೋಡ್ರಿ. ಒಂದು ಆರೋಗ್ಯ ಇಲಾಖೆ ವಸ್ತು ಪ್ರದರ್ಶನ ಇಲ್ಲಿ ನಾವು ಏರ್ಪಡಿಸಿದ್ದೀವಿ. ಹಾಂ ಸರ್. ಇದು ಈ ಮಾಡೆಲ್ಲು ಮಗುವಿನ ಬೆಳವಣಿಗೆಯನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು. ಅದು ಯಾವ ಥರ ಗ್ರೋತ್ ಆಗ್ತೈತಿ ಮತ್ತು ಯಾವ ಥರ ಡೆಲಿವರಿ ಟೈಮಲ್ಲಿ ಮಗು ಹೊರಗಡೆ ಬರ್ತೈತೆ ಅನ್ನುವಂಥದ್ದು ಇದರಲ್ಲಿ. ಇದು ಲಿವರ್ ಕಿಡ್ನಿ ಪಾರ್ಟ್ಸ್, ಇದು ಕಿಡ್ನಿ ಪಾರ್ಟ್ ಇದೆ, ರಿಯಲ್ ಪಾರ್ಟ್. ಇದು ಬೀನ್ಸ್ ವೈದ್ಯಕೀಯ ವಿದ್ಯಾಲಯದಿಂದ ನಾವು ಅದನ್ನು ಮಾಡೆಲ್ ತಂದಿದ್ದೀವಿ. ಯಾವ ವಿದ್ಯಾಲಯ ಅಂತ? ವೈದ್ಯಕೀಯ ವಿದ್ಯಾಲಯ, ಅಲ್ಲಿಂದ ಗೌರ್ಮೆಂಟ್. ಹೌದು. ಅದೇ ರೀತಿ ಇದು ಲಂಗ್ಸ್, ಪಾರ್ಟ್ ಆಫ್ ದಿ ಲಂಗ್ಸ್, ಇದು ರೈಟ್ ಲಂಗ್ಸ್ ಅಂತ ಹೇಳ್ತೀವಿ. ಒಂದು ಕಡೆದು ರಿಯಲ್, ಇದು ಸೈಡ್ ಇದು ರಿಯಲ್ ಇದು ಫಾರ್ಮಾಲ್ಡಿಹೈಡಲ್ಲಿ ತೆಗೆದಿಟ್ಕೊಂಡಿದ್ವಿ. ಇದೊಂದು ಫೀಟಸ್ ವಿತ್ ಅಂಬ್ಲಿಕಲ್ ಕಾರ್ಡ್ ಅನ್ನುವಂಥದ್ದು ಒಂದು ಮಗುವಿನ ಬೆಳವಣಿಗೆ ಮತ್ತು ಅಂಬ್ಲಿಕಲ್ ಕಾರ್ಡ್ ಅದ್ರ ಜೊತೆಗೆ ಅಟ್ಯಾಚ್ ಇದ್ದಿದ್ದು ಪೂರ್ಣ ಗ್ರೋತ್ ಆಗಿರುವಂಥದ್ದು ಮಗು. ಇದು ಆರೋಗ್ಯಕರವಾಗಿಂತ ಒಂದು ಮಗು. ಇದು ಆರೋಗ್ಯ ಇರುವಂಥ ಮಗು ಹಿಂಗಿರ್ತೈತೆ ನೋಡ್ರಿ. ಇದ್ರೆ ಇದು ಅಬ್ನಾರ್ಮಲ್ ಅನ್ಸೆಫಲಿ ಅಂತ ಕೂಡ ಹೇಳ್ತೀವಿ. ಸರಿಯಾದ ಬೆಳವಣಿಗೆ ಆಗಿಲ್ಲ ಮಗುವಿಗೆ, ಅಬ್ನಾರ್ಮಲ್ ಡೆವಲಪ್ಮೆಂಟ್ ಆಗಿರುವಂಥದ್ದು ಈ ಮಗುವಿನ ಆರೋಗ್ಯ ಆಗಿರಲ್ಲ. ಆ ಮಗು ಹಿಂಗಿರ್ತೈತಿ, ಈ ಥರ ಡೆವಲಪ್ ಆಗಿದೆ. ತಲೆಯ ಅರ್ಧ ಅಡ್ಡ ಶೀಳು ಭಾಗ ಇದು, ಅಂದ್ರೆ ಆ ತಲೆಯಲ್ಲಿ ಒಳಗಡೆ ಮೆದುಳು. ಇದು ನಿಜವಾಗಿರುವಂಥದ್ದೇ. ಅಡ್ಡ ಸೀಳಿ ಮಾಡಿದಾಗ ಯಾವ ಥರ ಅದರಲ್ಲಿ ಅಂಗಾಂಗಗಳು ಇರ್ತಾವೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಕಾಣಿಸಲಾಗಿದೆ. ಒಂದು ಮೆದುಳು, ಸಣ್ಣ ಮೆದುಳು ಮತ್ತು ಅದ್ರ ಜೊತೆಗೆ ಕುತ್ತಿಗೆಯ ಭಾಗ ಯಾವ ಥರ ಸೆಕ್ಷನ್ ಅಡ್ಡ ಹೌದು ಇದ್ರಿ ಸರ. ಅದೇ ರೀತಿ ಈ ಗಂಟಲು ಭಾಗ ಅಂತ ತಿಳ್ಕೊಂತು, ಲ್ಯಾರಿಂಕ್ಸ್, ಟ್ರ್ಯಾಕಿಯಾ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ಯಾವ ಥರ ಅನ್ನನಾಳ ಭಾಗ. ಇದು ಓಕೆ ಸರ್. ಥೈರಾಕ್ಸ್ ಭಾಗ ಅಂತ ಹೇಳ್ತಾರೆ ನಾವು, ಗಂಟಲು ಭಾಗ. ಇದು ರಿಯಲ್ ಆಗಿ ಐತಿ, ರಿಯಲ್ ಆಗಿರುವಂಥದ್ದು. ಅವು ಎಲ್ಲ ಬೀನ್ಸ್ ವೈದ್ಯಕೀಯ ವಿದ್ಯಾಲಯದಲ್ಲಿ ಮಾದರಿಗಳನ್ನು ಶೇಖರಣೆ ಮಾಡಿಟ್ಟಿದ್ದನ್ನು ನಾವು ಇಲ್ಲಿ ಪ್ರದರ್ಶನ ಇಟ್ಟಿದ್ದೀವಿ. ಈ ಒಂದು ಭಾವಚಿತ್ರದ ಮುಖಾಂತರ, ಒಂದು ಮಾಡೆಲ್ ಮುಖಾಂತರ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಂದರೆ ಈ ತಂಬಾಕು ಸೇವನೆ ಮಾಡೋದ್ರಿಂದ ಸೆರೆಬ್ರಲ್ ಅಥವಾ ಮೆದುಳಿನ ಮೇಲೆ ಅಫೆಕ್ಟ್ ಆಗ್ತದೆ, ಅದು ನರಗಳ ಮೇಲೆ ಅಫೆಕ್ಟ್ ಆಗ್ತದೆ. ಅದ್ರ ಜೊತೆಗೆ ದೇಹದ ಪ್ರತಿಯೊಂದು ಅಂಗಾಂಗ ಅಥವಾ ನರಕೋಶಗಳ ಮೇಲೆ ಅಥವಾ ಏನು ಸೆಲ್ಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ಅಫೆಕ್ಟ್ ಆಗಿ ಎಲ್ಲ ಅಂಗಾಂಗಗಳು ಅಂತಂದರೆ ದೇಹದಲ್ಲಿರುವಂಥ ಪ್ರತಿಯೊಂದು ಅಂಗ ಅಫೆಕ್ಟ್ ಆಗಿ ಅವನಿಗೆ ಕ್ಯಾನ್ಸರ್ ಕಾಯಿಲೆನೋ ಅಥವಾ ಕಿಡ್ನಿ ಸಮಸ್ಯೆನೋ ಅಥವಾ BP, ಶುಗರ್ ಅಥವಾ ಮತ್ತು ಇನ್ನೂ ಕರಳಿನ ತೊಂದರೆ ಅಥವಾ ಅನ್ಡೈಜೆಷನು, ಇವೆಲ್ಲ ಸಮಸ್ಯೆಗಳು, ಗ್ಯಾಂಗ್ರೀನು ಎಲ್ಲ ಅಫೆಕ್ಟ್ ಆಗ್ತದೆ. ಬಾಡಿಯಲ್ಲಿರುವಂಥ ಪ್ರತಿಯೊಂದು ಅಂಗಗಳು ಈ ತಂಬಾಕು ಸೇವನೆಯಿಂದಾಗಿ ಅಫೆಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮಾಡೆಲ್ ಮುಖಾಂತರ ತೋರಿಸಿದ್ದೀವಿ. ನಿಮ್ಮ ಹೆಸರು ಸರ? ಪ್ರಕಾಶ್ ಮಾಣೆ ಅಂತೇಳಿ, ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಇದ್ರ ಒಳಗೆ ಹೋಗಿ ನಾವು ನೋಡೋದೈತಿ. ಬರ್ರಿ ಒಳಗೆ ಹೋಗೋನು. ಇದು ಮಾಡಿದವರು ಮಲ್ಲಿಕಾರ್ಜುನ್ ಸರ್ ನಮ್ಮ ಜೊತೆನ ಅದಾರ. ಅವ್ರ ಕಡೆನೂ ಹೋಗೋನು ಮತ್ತು ಅವ್ರ ಕಡೆನೂ ಕೇಳೋಣ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಅದಾರ. ಹೆಲೋ ಸರ್. ನಮಸ್ಕಾರ ರೀ ಸರ್. ಹೇಳ್ರಲ್ಲ ಸರ್, ಏನೇನು ಇದು ಹೆಂಗೆ ಮಾಡಿರಿ, ಹೆಂಗೆ ಐಡಿಯಾ ಬಂತು ನಿಮಗೆ? ಭಾಳ ಚಲೋ ಮಾಡಿರಿ. ಬುಡಾ ಆಫೀಸ್ದವ್ರು ಕೊಟ್ಟಿದ್ರು ಇದು. ಹಾಂ. ಬುಡಾ ಆಫೀಸ್ ಅವ್ರ ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿದ್ದಿದ್ರು. ಓಕೆ. ಇದು ಹಳಿ ಲೇಔಟ್ ರೀ. ಹಾಂ ಸರ್. ಅದು ಹೊಸ ಲೇಔಟ್. ಇದು ಹಳೇದೈತೇನು ರೀ ಸರ್? ಇದು ಹಳಿ ಲೇಔಟ್, ರಾಮತೀರ್ಥ ನಗರ್ ಲೇಔಟ್ ರೀ. ಈಗ ಗೋಕಾಕ್ ರೋಡಿಗೆ ಕ್ರಿಕೆಟ್ ಗ್ರೌಂಡ್. ಹಾಂ, ಕ್ರಿಕೆಟ್ ಗ್ರೌಂಡ್ ಇಲ್ಲಿ ಐತೇನು ರೀ? ಹಾಂ. ಸೊ ನೈಸ್. ಓಕೆ. ಇಲ್ಲಿ ಗಾರ್ಡನ್ ಅದು ಮತ್ತು ಇದು ಈಗ ಸ್ಟಾರ್ಟ್ ಮಾಡಿದಾರೆ. ಇದು ಗಾರ್ಡನ್ ವರ್ಕ್ ಚಾಲೂ ಐತ್ರಿ ಈಗ. ಈ ಗಾರ್ಡನ್ ವರ್ಕ್ ಸ್ಟಾರ್ಟ್ ಆಗಿದ್ದು ಅದು ಮುಗಿದು ಹೋಗಿದ್ದು ಗಾರ್ಡನ್ ಐತ್ರಿ. ಆಮೇಲೆ ಈ ಸ್ಟೇಡಿಯಂ ಸಂಬಂಧ ಅಲ್ಲೇ ಒಂದು ಪ್ರಾಕ್ಟೀಸ್ ಅಂತ ಹೇಳಿ ಅಲ್ಲೊಂದು ಸ್ಟೇಡಿಯಂ ಮಾಡತ್ತಾರ. ಈಗ RTO ಗ್ರೌಂಡ್ ಐತ್ರಲ್ಲ, ಅದೀಗ ಗಾರ್ಡನ್ ಮಾಡೋರಿ. ಮತ್ತಲ್ಲಿ ಎಲ್ರಿ ಅದು? ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಇಲ್ಲೇ ಅಲ್ಲಿ JCB ಕಡೆ ಐತೇನ್ರಿ? ಅಲ್ಲಿ
ಸುರ್ಬಿ ಹೋಟೆಲ್ ಬರ್ತೈತೆ ರೀ. ಹಾಂ ಸುರ್ಬಿ ಹೋಟೆಲ್ದಿಂದ ಡಬಲ್ ರೋಡ್ ಹಿಂಗೆ ಹೋಗಿ ಹಿಂಗೆ ಇಲ್ಲಿಂದ ಇದನ್ನು ಹೋಗ್ತೈತೆ ರೀ. ಅಲ್ಲಿ ಆಮೇಲೆ ಸ್ಲಮ್ ಏರಿಯಾ ಐತೆ ನೋಡ್ರಿ ಸರ್. ಸ್ಲಮ್ ಏರಿಯಾ. ಅದ್ರ ಹಿಂದ್ಗಡೆ ಎಲ್ಲ ಇದನ್ನು ಬರ್ತೈತೆ. ಇದು ಕುಲಕರ್ಣಿ ಲೇಔಟ್ ರೀ. ಇದು ರೀ ಇದೆಲ್ಲ ಕುಲಕರ್ಣಿ ಕುರ್ಕರ್ಣಿ ಲೇಔಟ್. ಈ ಬ್ಯಾಕ್ ಸೈಡ್ದಿಂದ ಹಾಂ ಕುಡ್ಚಿ ರೋಡ್ ಮಠ ಟಚ್ ಆಗೈತ್ರಿ. ಅಲ್ಲಿ ಇದು ಈ ಕಡೆ ಕುಡ್ಚಿ ರೋಡ್ ಐತ್ರಲ್ಲ ಅಲ್ಲಿ ಮಠ ಜಾಗ ಅವ್ರು ಇದನ್ನ ಮಾಡಿದಾರೆ. ಈಗ ಅಲ್ಲಿ ಈಗೆಲ್ಲ ಕರೆಂಟ್ದು ವ್ಯವಸ್ಥೆ ಆಗೈತ್ರಿ ಈಗ ಆಲ್ರೆಡಿ. ಇಲ್ಲಿ ಆಮೇಲೆ ಪ್ಲಾಟನ್ನು ಎಲ್ಲ ಇದನ್ನ ಮಾಡಿದಾರೆ, ಇವನ್ನ ಹಾಕಿದ್ದಾರೆ. ಈಗ 1247 ಪ್ಲಾಟ್ಗಳು ಅದಾವ್ರಿ ಇಲ್ಲಿ, ಸಣ್ಣ ದೊಡ್ಡ ಹಿಡ್ಕೊಂಡು ಎಲ್ಲ. ಎಷ್ಟು ಅದಾವ ರೀ? 1247 ರೀ. ಓಹೋ, ಓಕೆ ಸರ್, ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ. ನಮಸ್ಕಾರ. ಇದು ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಬೆಳಗಾವಿದ ಐತೆ ನೋಡ್ರಿ. ಈ ರೀತಿ ಹೂಲೆ ಹಾಂ ಉದ್ಗಟ್ಟಿ ತಯಾರಾಗ್ತೈತಲ್ಲ, ಧೂಪ್ ತಯಾರಾಗ್ತೈತಿ. ಹೂಲೇನ ಉದ್ಬತ್ತಿ ತಯಾರಾಗ್ತದೆ. ಯೋಜನೆ ಐತಿ, ಅದೇನಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತ ಐತಿ. ಅದು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂದ್ರೆ ಏನು ಎತ್ತಲೆ ಹೆಂಗೆ ತೊಗೋಬೇಕಂತೇಳಿ ನಿಮಗೆ ಪೇಪರ್ದೆಲ್ಲ ಬಂದೈತಿ. ಆದರೆ ಇನ್ನೊಂದು ಇಲ್ಲಿ ಕಾಟನ್ದ ಬ್ಯಾಗ್ದು ಐತಲ್ಲ ಮಿಷಿನ್ ತಯಾರು ಮಾಡಿದ್ದೈತಿ. ಆ ಮಿಷಿನ್ ಐತಲ್ಲ ನಾನು ಫಸ್ಟ್ ಟೈಮ್ ಹೊಸದಾಗಿ ನೋಡತ್ತೀನಿ. ತಾವು ನೋಡ್ಬೋದು, ಇದೈತಿ. ಇದೇನು ಹೆಂಗೆ ಕೆಲಸ ಮಾಡ್ತೈತಾನ? ಇದು ಡಿಜಿಟಲ್ ಮೀಡಿಯಮ್. ಡಿಜಿಟಲ್ ಮೀಡಿಯಮ್. ಹಾಂ, ಮೀಡಿಯಮ್ನಾಗ ಆನ್ಲೈನ್ ಕ್ಯಾಶ್ ಬೇಕಾದ್ರೆ ಕ್ಯಾಶ್ ಬೇಕಾದ್ರೆ ಬರ್ತೈತಿ. ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಬ್ಯಾಗ್ ತೊಗೊಬೋದು. 10 ರೂಪಾಯಿಗೆ ಒಂದು ಬ್ಯಾಗ್ ಆಗ್ತದೆ. 10 ರೂಪಾಯಿಗೆ ಒಂದು ಬ್ಯಾಗ್. ಅದ್ರದ್ದು ಕಾಯಿನ್ ಕ್ವಾಂಟಿಟಿ ಹೆಂಗೈತ್ರಿ? 5 ರೂಪಾಯಿ ಇದ್ದಿದ್ದರಿಂದ 2 ಕಾಯಿನ್ ಹಾಕಿ ಒಂದು ಬ್ಯಾಗ್. ಓಕೆ. 10 ರೂಪಾಯಿ ಕಾಯಿನ್ ಹಾಕಿ ಒಂದು ಬ್ಯಾಗು. ನಿಮ್ಗೆ 2 ರೂಪಾಯಿ ಕಾಯಿನ್ ಇತ್ತಂದ್ರೆ ಅಂಥವು 5 ಹಾಕೋದು. 5 ಹಾಕೋದೇನು ರೀ? ಹಾಕಿ ನೀವು ಬ್ಯಾಗ್ ತೊಗೊಬೋದು. ಅದಿರಲಿಲ್ಲ ಅಂದ್ರೆ ನೀವು UPI ಪೇಮೆಂಟ್ ಯೂಸ್ ಮಾಡಿ ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ಇದಾಗುತ್ತೆ ಬ್ಯಾಗ್. ಆ ಸ್ಟೋರ್ದಾಗ ಬಂದು ಬೀಳ್ತೈತಿ. ಹಾಕೋನ್ ಸರ, ಇದು ಹೆಂಗೆ ತೆಗಿತೀರಿ? ಹೆಂಗೆ ಬರ್ತೈತಿ ನೋಡೋಣ. ಓಕೆ, ಇಲ್ಲಿ ಕಾಯಿನ್ ಹಾಕ್ಬೇಕಲ್ಲ, 10 ರೂಪಾಯಿ ಒಂದು ಕಾಯಿನ್ ಹಾಕತ್ತೀವಿ. ಫಸ್ಟ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಹಿಂಗೆ ಕ್ಯಾಶ್ ಅಂತ ಕಲೆಕ್ಟ್ ಮಾಡ್ಬೇಕೇನು? QR ಇರ್ದಿದ್ದು ಅಲ್ಲಿ ಟಚ್ ಮಾಡಿ ಒಂದು ಕ್ವಾಂಟಿಟಿ ಇದು ಟಚ್ ಮಾಡಿಡಬೇಕು. ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು. ಆಮೇಲೆ ಈಗ ಕಾಯಿನ್ ಹಾಕಿದ್ದು, ಕಾಯಿನ್ ಹಾಕಿದ್ಮೇಲೆ ಬ್ಲಾಕ್ ಆದಮೇಲೆ ಈಗ ಚೆಕ್ ಆಗತ್ತೈತಿ. ಚೆಕ್ ಆಗೈತಲ್ಲ, ಇಲ್ಲಿ ಇಲ್ಲ ಇಲ್ಲಿ ಫ್ರೆಂಡ್ಸ್ ಐತಲ್ಲ, ಈ ಮಿಷಿನ್ ಒಳಗೆ ನೋಡಿದಿಲ್ಲ, ಈ ರೀತಿ ಎಲ್ಲ ಸ್ಟೋರ್ ಆಗಿ ಇದಿರ್ತೈತೆ ನೋಡ್ರಿ. ಈ ರೀತಿ ಸ್ಟೋರ್ ಒಳಗೆ ಇರ್ತಾವ. ಇನ್ನು ಸ್ಯಾಂಪಲ್ ಬ್ಯಾಗ್ ನೋಡ್ಬೋದು ತಾವು. ಕಾಟನ್ ಐತ್ಲ, ಎಷ್ಟು ಚಲೋ ಐತೆ ನೋಡ್ರಿ ಬ್ಯಾಗ್. ನೀವು ಐತಲ್ಲ ಡೈಲಿ ಐತಲ್ಲ ಹಾಲು ತರಕ್ಕೆ, ಎಣ್ಣೆ ತರಕ್ಕೆ, ನಿಮ್ಗೆ ಏನು ತರಕ್ಕೆ ಬೇಕಿದ್ರು ಈ ರೀತಿ ಒಂದು ಬ್ಯಾಗ್ ಐತಲ್ಲ ನೀವು ಒಯ್ಬೋದು. ಅದು 10 ರೂಪೀಸ್. ಈ ರೀತಿ ಐತಲ್ಲ ನಮ್ಮ ಬೆಳಗಾವಿದಾಗ ಈ ರೀತಿ ಎಲ್ಲ ಮಿಷಿನ್ ಬರೋದವ. ಈ ರೀತಿ ಬಂದಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಈ ರೀತಿ ನಾವು ಪ್ಲಾಸ್ಟಿಕ್ನ ಇನ್ನು ಐತಲ್ಲ ಎಷ್ಟು ಆಗ್ತೈತೆ ಅಷ್ಟು ತೇಜಸ್ತೀವಿ. ಇನ್ನು ಐತಲ್ಲ ಬಿಡ್ಬೇಕು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದು. ಇಂಥ ಬ್ಯಾಗ್ ಬಂದರೆ ಇಂಥ ಬ್ಯಾಗ್ ಯೂಸ್ ಮಾಡೋಕೆ ನೋಡ್ರಿ. ನಾವೀಗ ಸೌದತ್ತಿ ಎಲ್ಲಮ್ಮ ಗುಡ್ಡ ಹೋಗಿ ನೋಡ್ಕೊಂಬರಂಬರ್ರಿ. ಎಲ್ಲಮ್ಮ ಗುಡ್ಡ ಹೋಗಿ ದರ್ಶನ ಮಾಡ್ಕೊಂಬರ್ರಿ ಅಂಬರ್ರಿ ಎಲ್ಲಮ್ಮಂದು. ಬರ್ರಿ ನಮ್ಮ ನಮ್ಮ ಬೆಳಗಾವಿಯ ವಸ್ತು ಪ್ರದರ್ಶನ, ಕರ್ನಾಟಕದ ಮೈಸೂರು ವಸ್ತು ಪ್ರದರ್ಶನ ಇತ್ತು ನಮ್ಮ ಬೆಳಗಾವಿದಾಗ ಸಿಪೇಟ್ ಗ್ರೌಂಡ್ದಾಗ. ಅದೇ ಈ ವ್ಲಾಗ್ದಾಗ ನಿಮ್ಗೆ ಎಷ್ಟು ಆಗ್ತೈತಿ ಅಷ್ಟು ಮಾಹಿತಿ ತೊಗೊಂಡು ಮತ್ತು ಮಾಹಿತಿ ಕೊಟ್ಟು ತೋರ್ಸೋಕೆ ಟ್ರೈ ಮಾಡಿದ್ನಿ. ಮತ್ತು ಐತಲ್ಲ ನಿಮ್ಗೆ ಮುಂದಿನ ವ್ಲಾಗ್ದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಬಾಯ್.